ವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಸಂಧ್ಯಾ ತೇಜಪ್ಪ. ಚಂದನವನದ ಕ್ಯೂಟ್ ಜೋಡಿ ರ್ಯಾಪರ್ ಚಂದನ್ ಶೆಟ್ಟಿ, ನಟಿ ನಿವೇದಿತಾ ಗೌಡ ವಿಚ್ಛೇದನ ಪಡೆದು ದೂರ ಆಗಿದ್ದಾರೆ. ಡಿವೋರ್ಸ್ಗೆ ಸಾಕಷ್ಟು ಊಹಾಪೋಹಗಳು ಹರಿದಾಡ್ತಿರುವ ಮಧ್ಯೆ ಚಂದನ್ ಹಾಗೆ ನಿವೇದಿತಾ ಪರ ವಕೀಲೆ ಇವರ ವಿಚ್ಛೇದನಕ್ಕೆ ಕಾರಣ ಏನು, ನಿವೇದಿತಾ ಜೀವನಾಂಶಕ್ಕೆ ಏನೆಲ್ಲ ಡಿಮ್ಯಾಂಡ್ ಹಾಕಿದ್ದಾರೆ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ. ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ ಪರಿಚಯವಾದ ಈ ಜೋಡಿ ಎಲ್ಲರ ಒಪ್ಪಿಗೆ ಮೇರೆಗೆ 2020 ಫೆಬ್ರವರಿ 26ಕ್ಕೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿತ್ತು. ಕ್ಯೂಟ್ ಜೋಡಿ ಅಂತಾನೆ ಕರೆಸಿಕೊಂಡಿದ್ದ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ವಿಚ್ಛೇದನ ಸುದ್ದಿ ಎಲ್ಲರಿಗೂ ಶಾಕ್ ತರಿಸಿದೆ. ಇತ್ತೀಚೆಗೆ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದ ಈ ಜೋಡಿಯ ದಿಢೀರ್ ನಿರ್ಧಾರಕ್ಕೆ ಕಾರಣವೇನು ಅನ್ನೋ ಪ್ರಶ್ನೆ ಅಭಿಮಾನಿಗಳಿಗೆ ಕಾಡಿದೆ. ಮದುವೆಯಾಗಿ 4 ವರ್ಷ ಕಳೆದರೂ ಕೂಡ ಇವರಿಬ್ಬರು ಮಗು ಪಡೆದಿರಲಿಲ್ಲ. ಮಗು ಪಡೆಯುವ ವಿಚಾರಕ್ಕೆ ನಿವೇದಿತಾ ಗೌಡ ಒಪ್ಪಿಲ್ವಂತೆ. ಇದೇ ಕಾರಣಕ್ಕೆ ದಂಪತಿ ನಡುವೆ ಬಿರುಕು ಮೂಡಿದೆ ಅಂತ ಹೇಳಲಾಗ್ತಿದೆ. ಆಪ್ತರು ಸಂಧಾನ ಮಾಡಿಸಲು ಪ್ರಯತ್ನಿಸಿದ್ರು. ಸಂಧಾನ ಸಫಲವಾಗದ ಹಿನ್ನೆಲೆಯಲ್ಲಿ ಇವರಿಬ್ಬರು ಕೋರ್ಟ್ ಮೆಟ್ಟಿಲೇರಿದ್ರು. ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಪಡೆದಿದ್ದಾರೆ. ಅಂದ ಹಾಗೆ ಚಂದನ್ ಆಗಲಿ ನಿವೇದಿತಾ ಆಗಲಿ ಮುನಿಸಿಕೊಂಡಿಲ್ಲ. ಬೆಂಗಳೂರಿನ 2ನೇ ಹೆಚ್ಚುವರಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಹಾಜರಾದಾಗ ಇವರಿಬ್ಬರು ಕೋರ್ಟ್ ಹಾಲ್ನಲ್ಲಿ ಪರಸ್ಪರ ನಗುತ್ತಲೇ ಅಕ್ಕಪಕ್ಕ ಕುಳಿತಿದ್ರು. ಆದ್ರೆ ಜೊತೆಯಾಗಿ ಬಾಳಲು ಒಪ್ಪಲಿಲ್ಲ ಅಷ್ಟೇ. ಹೀಗೆ ಮಗು ಕಾರಣಕ್ಕೆ ವಿಚ್ಛೇದನ ಪಡೆದಿದ್ದಾರೆ ಅನ್ನೋ ಊಹಾಪೋಹಗಳ ಮಧ್ಯೆ ಚಂದನ್ ನಿವೇದಿತಾ ನೀಡಿದ ಕಾರಣ ಏನು ಅನ್ನೋದನ್ನ ವಕೀಲೆ ಅನಿತಾ ರಿವೀಲ್ ಮಾಡಿದ್ದಾರೆ. ಚಂದನ್ ಕೊಟ್ಟ ರೀಸನ್ಸ್ ಏನು ಮೇಡಮ್, ನಿವೇದಿತಾ ಕೊಟ್ಟ ರೀಸನ್ಸ್ ಏನು ಅನ್ನೋಂಥ ಕುತೂಹಲ ಇರುವಂಥದ್ದು ಮೇಡಮ್. ಅವ್ರು ಹೇಳಿದಿಷ್ಟೇ, ನಮ್ಮಿಬ್ರಿಗೂ ಒಂದಾಗಿ ಬರ್ತಿಲ್ಲ, ಏನು ಹೇಳೋದು, ಕಂಪ್ಯಾಟಬಿಲಿಟಿ ಇಲ್ಲ, ಹೊಂದಾಣಿಕೆ ಇಲ್ಲ, ನಾನು ಏನೋ ತಿಳ್ಕೊಳ್ತೀನಿ ಅವರೇನೋ ತಿಳ್ಕೊಳ್ತಾರೆ. ಅಲ್ಲಿ ಡಿಫ್ರೆನ್ಸಸ್ ಇದೆ, ತುಂಬಾ ಇದೆ. ಏಜ್ ವೈಸ್ ಆದರೂ ಇರಬಹುದು. ದೆ ಮೇ ಬಿ ಸಮ್ ಥಿಂಗ್ಸ್ ವೇರ್ ಅವ್ರ ಮೆಚ್ಯೂರಿಟಿ ಸ್ವಲ್ಪ ಹೈಯರ್ ಲೆವೆಲಲ್ಲಿ ಇರ್ಬೋದು ಏನೋ. ಬಟ್ ಡಿಫ್ರೆನ್ಸಸ್ ಆರ್ ಓನ್ಲಿ ದಟ್. ಅದೇನು ತುಂಬ ನಾವು ಹೇಳ್ಕೊಳ್ಳೋ ಆಗಿಲ್ಲ. ದೇ ಆರ್ ನಾಟ್ ಏಬಲ್ ಟು ಗಿವ್ ಇನಫ್ ಟೈಮ್ ಟು ಈಚ್ ಅದರ್ ಬಿಕಾಸ್ ಆಫ್ ದೇರ್ ವರ್ಕ್ ಕಮಿಟ್ಮೆಂಟ್ಸ್. ಮೇಡಮ್, ಈಗ ನಾವು ಕೇಳಿದಾಗೆ ಸಣ್ಣ ಪುಟ್ಟ ಕಾರಣಗಳಿಗೆ ಮಾತ್ರ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತಿತ್ತು. ಸಣ್ಣ ಕಾರಣಗಳು ಅನ್ನುವಂಥದ್ದನ್ನ ನಿವೇದಿತಾ ಮತ್ತು ಚಂದನ್ ತುಂಬಾ ಸರಿ ನಮ್ಮ ಜೊತೆ ಮಾತನಾಡಿದ್ದಾರೆ. ಸೊ ಈ ವಿಚ್ಛೇದನ ಹಂತಕ್ಕೆ ಬರುವಂತಹ ಪ್ರಮುಖ ಕಾರಣ ಏನಾಗಿತ್ತು? ಯಾಕಂತಂದ್ರೆ ಒಂದು ಮಾಹಿತಿ ಪ್ರಕಾರ ಫ್ಯಾಮಿಲಿ ಪ್ಲಾನಿಂಗ್ ಸಮಸ್ಯೆ ಏನಾದ್ರು ಇತ್ತ, ಮತ್ತೆ ಮಗು ವಿಚಾರವಾಗಿ ಏನಾದ್ರು ಅವ್ರ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿತ್ತ ಅನ್ನುವಂಥದ್ದು ಮೇಡಮ್. ಇಟ್ಸ್ ನಾಟ್ ಟ್ರೂ. ನನಗೆ ಗೊತ್ತಿರೋ ಮಟ್ಟಕ್ಕೆ ಆ ಥರದ್ದೇನೂ ಇಲ್ಲ. ಅವ್ರಿಗೆ ಈಚ್ ಹ್ಯಾಸ್ ದೇರ್ ಓನ್ ಡಿಫ್ರೆನ್ಸ್. ಒಂದೊಂದ್ಸಲ ಅವ್ರಿಗೆ ಹಿಂಗೆ ಮಾಡ್ಬೇಕಂದ್ರೆ ಹೀ ಸೇಸ್ ಓಕೆ ನೀನು ಮಾಡು, ನನಗೆ ಇದು ಇಷ್ಟ ಇಲ್ಲ ಅಂತ. ಅದೇ ಥರ ಅವ್ರು ಮಾಡ್ಬೇಕಂದ್ರೆ ನೀವು ಮಾಡಿ, ನನಗಿಷ್ಟ ಇಲ್ಲ. ಅರ್ಥ ಆಯ್ತಾ? ದ ಡಿಫ್ರೆನ್ಸಸ್ ಇಸ್ ಲೈಕ್ ದಟ್. ಇಟ್ ಈಸ್ ನಾಟ್ ಟೂ ವಾಸ್ಟ್. ಬಟ್ ಏನಂದರೆ ದೇ ರೆಸ್ಪೆಕ್ಟ್ ಈಚ್ ಅದರ್ ಬಿಕಾಸ್ ದೇ ಆರ್ ಮೆಚ್ಯೂರ್ಡ್ ಇಂಡಿವಿಜುವಲ್ಸ್. ಪದೇ ಕ್ಲಾಶ್ ಬೇಡ. ದೇ ಡೋಂಟ್ ವಾಂಟ್ ಇಂಡಿಫ್ರೆನ್ಸಸ್ ಕಮ್ಮಿಂಗ್ ಇನ್ ದೇರ್ ವೇ. ಅದಕ್ಕೋಸ್ಕರ ಇದೊಂದು ಐ ಫೀಲ್ ಇಟ್ಸ್ ಅ ವೆರಿ ಇಂಟೆಲಿಜೆಂಟ್ ಮೂವ್. ಅಂದರೆ ದೇ ಹ್ಯಾವ್ ಟ್ರೈಡ್ ಹಾರ್ಡ್, ಆಗಲಿಲ್ಲ. ಇನ್ನು ಅರ್ಜಿ ಸಲ್ಲಿಸಿದ ಒಂದೇ ದಿನದಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡಗೆ ವಿಚ್ಛೇದನ ಸಿಕ್ಕಿದ್ದೇಗೆ ಈ ಬಗ್ಗೆಯೂ ವಕೀಲೆ ತಿಳಿಸಿದ್ದಾರೆ. ಮೀಡಿಯೇಷನ್ಗೆ ಬಂದಾಗ ಅಂತ ಒಂದು ಅವಕಾಶನ ಸಾಕಷ್ಟು ಸಂದರ್ಭದಲ್ಲಿ ಕೊಟ್ಟಿರ್ತೀರಿ. ಸೊ ಇವ್ರಿಗೆ ಆ ಪಾಸಿಬಿಲಿಟೀಸ್ ಯಾಕಿರ್ಲಿಲ್ಲ ಅನ್ನುವಂಥದ್ದು, ಮತ್ತೆ ನಿನ್ನೆನೆ ಅದು ಡಿಸೈಡ್ ಆಗಿ ಹೋಯ್ತಲ್ಲ ವಿಚ್ಛೇದನ ಅನ್ನುವಂಥದ್ದು ಹೆಂಗೆ ಇರಲಿಲ್ಲ ಅಂತ ಹೇಳಿದ್ರೆ, ನಾವು 13B ಸಬ್ ಕ್ಲಾಸ್ 2 ಅಂತ ಒಂದು ಅಪ್ಲಿಕೇಶನ್ ಹಾಕೊಂಡ್ವಿ. 13B ಸಬ್ ಕ್ಲಾಸ್ 2 ಅಂತ ಹೇಳಿದ್ರೆ ಈ ವೇವಿಂಗ್ ಪೀರಿಯಡ್, ಈ ಕೂಲಿಂಗ್ ಪೀರಿಯಡ್ ಅಂತ ಹೇಳ್ತೀವಲ್ಲ, ಸ್ಟ್ಯಾಟ್ಯೂಟರಿ ಪೀರಿಯಡ್ 6 months ವೇಟ್ ಮಾಡಲೇಬೇಕು ಅಂತಿರೋದು, ಅದನ್ನು ವೇವ್ ಆಫ್ ಮಾಡ್ತಾರೆ. ದ ಜಡ್ಜ್ ಹ್ಯಾಸ್ ಟು ಪಾಸ್ ಎನ್ ಆರ್ಡರ್. ಸೊ ಜಡ್ಜ್ಗೆ ಈ ಥರ ಹೇಳಾದ್ಮೇಲೆ ಇವರಿಬ್ಬರಿಗೂ ದೇ ಹ್ಯಾವ್ ಲಾಟ್ಸ್ ಆಫ್ ಪ್ರೋಗ್ರಾಮ್ಸ್ ಅಬ್ರಾಡ್ ಆ್ಯಂಡ್ ಅರೌಂಡ್ ಅಲ್ವಾ. ಸೊ ಇಟ್ ಈಸ್ ಬೆಟರ್ ಟು ಫಿನಿಶ್ ಆಫ್, ಇದು ಕಂಪ್ಲೀಟ್ ಮಾಡಿದ್ರೆ ಒಳ್ಳೆಯದು. ಸೊ ಹಂಗೆ ವೇವ್ ಆಫ್ ಮಾಡಿರೋದು 13B2 ಪ್ರಾವಿಷನ್ ಮಾಡ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟು ಹೇಳಿದೆ, ಈಗ 6 months ಪೀರಿಯಡ್ 6 months ತನಕ ಕೂಲ್ ಆಫ್ ಪೀರಿಯಡ್ ವೇವ್ ಆಫ್ ಮಾಡ್ಬೋದು ಅಂತ.
ನಾನು ಹೇಳಿದ್ನಲ್ಲ ಹರ್ದೀಪ್ ಸಿಂಗ್ ವರ್ಸಸ್ ಹರ್ವೀನ್ ಕೌರ್ ಅಂತ, ಆ ಜಜ್ಮೆಂಟಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಯಾರ್ಯಾರಿಗೆ ಅಷ್ಟು ವೇಟ್ ಮಾಡೋಕ್ಕಲ್ಲ, ಕೆಲವೊಂದ್ಸಲ ನಮಗೆ ಗೊತ್ತಾಗುತ್ತೆ ಮಕ್ಕಳಿದ್ದಾಗ ಅವ್ರ ಜೊತೆಗೆ ಸೇರ್ತಾರೆ ಅಂತ, ಸೇರಿಸ್ಬಹುದು ಅನ್ನೋದು. ಸೊ ಆವಾಗ ವಿ ಕೀಪ್ ಗಿವಿಂಗ್ ಡೇಟ್ಸ್ ಆ್ಯಸ್ ಮೀಡಿಯೇಟರ್ಸ್, ತುಂಬ ಡೇಟ್ಸ್ ಕೊಡ್ತೀವಿ. ಇಲ್ಲಿ ಒಂದು ಡಿಸಿಷನ್ ತಗೊಂಡು ನಾವು ಡಿಸೈಡ್ ಮಾಡಿದ್ದೀವಿ 1 yearರಿಂದ ನಾವು ಡಿಸೈಡ್ ಮಾಡಿ ಬಂದಿರೋದು ಅಂತ ಹೇಳಿದ್ರೆ ದ ಕೋರ್ಟ್ ವಿಲ್ ಆಕ್ಸೆಪ್ಟ್ ದಟ್. ಮೇಡಮ್, ಮೀಡಿಯೇಷನ್ ಆದ ನಂತರ ವಿ ಟುಕ್ ಇಟ್ ಅಡ್ವಾನ್ಸ್ ಮಾಡ್ಕೊಂಡ್ವಿ. ಅದು ಆಗಸ್ಟ್ ಏನೋ ಡೇಟ್ ಕೊಟ್ಟಿದ್ರು, ಬಟ್ ವಿ ಅಡ್ವಾನ್ಸ್ ದ ಮ್ಯಾಟರ್ ಆ್ಯಂಡ್ ಕ್ಲೋಸ್ಡ್ ಇಟ್. ಯಾಕಂದರೆ ಇವರು ಪದೇ ಪದೇ ಬರಬೇಕು, ಇವ್ರು ಎಲ್ಲಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದರಿಂದ ನಾವು ಅವತ್ತಿಂದ ನೆನ್ನೆನೆ ಕ್ಲೋಸ್ ಮಾಡಿದ್ವಿ. ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಬಳಿ ಜೀವನಾಂಶಕ್ಕೆ ಡಿಮ್ಯಾಂಡ್ ಹಾಕಿದ್ರ? ಈ ಪ್ರಶ್ನೆಗೂ ಇಲ್ಲಿದೆ ಉತ್ತರ. ನಿವೇದಿತಾ ಅವ್ರು ಏನಾದ್ರು ಅಂದ್ರೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು, ಚಂದನ್ ಏನಾದ್ರು ಮಾತನಾಡುವಂಥದ್ದು, ಫೈನಲಿ ಏನು ಹೇಳ್ತೀರಿ ಈ ಜೋಡಿ ಬಗ್ಗೆ? ನೋ ಕ್ಲೇಮ್ಸ್ ಅಟ್ ಆಲ್, ಅಬ್ಸಲ್ಯೂಟ್ಲಿ ಏನೂ ಕ್ಲೇಮ್ಸ್ ಇಲ್ಲ. ಇಬ್ಬರು ದೇ ಆರ್ ಗೇನ್ಫುಲಿ ಎಂಪ್ಲಾಯ್ಡ್, ಅವ್ರ ಇಬ್ಬರಿಗೂ ಕೆಲಸ ಇದೆ, ಆ ಥರ ಏನೂ ಕ್ಲೇಮ್ಸ್ ಇಲ್ಲ.